ತಾಯಿ ಅಂಬಾಭವಾನಿಯ ಹೆಸರಿನಲ್ಲಿ ಗೊಂದಲ ಹಾಕುವ ವೃತ್ತಿ ಮಾಡುವವರೇ ಗೊಂದಲಿಗರು. ಹಿಂದುಳಿದ ವರ್ಗಕ್ಕೆ ಸೇರಿದ ಅಲೆಮಾರಿ ಜನಾಂಗದ ಇವರು ಕರ್ನಾಟಕದಲ್ಲಿ ಸವದತ್ತಿ ಎಲ್ಲವನ ಭಕ್ತರು. ಬಿಜಾಪುರ, ಬೆಳಗಾವಿ, ಬಳ್ಳಾರಿ, ಶಿವಮೊಗ್ಗ, ಬೀದರ್, ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಇವರು ಕಂಡುಬರುತ್ತಾರೆ. ಇವರ ವೃತ್ತಿಯ ಬಗ್ಗೆ ಇವರ ಮಾತಿನಲ್ಲೇ ಹೇಳುವುದಾದರೆ, ಗೊಂದಲ ಹಾಕು ಮುಂದ ಸಂಬಾಳ ಬಡಿಯುವುದು, ಚೌಡಿಕಿ ಬಾರಿಸುವುದು, ಪತ್ತ ಹಾಕುವುದು, ಜೊತೆಯಾಗಿ ದೇವಿ ಸ್ತುತಿ ಹಾಡುವುದು ಎಂದರ್ಥ. ಗೊಂದಲ ಹಾಕುವುದು ಸಾಮಾನ್ಯವಾಗಿ ಅಂಬಾಭವಾನಿಯ ಮುಂದೆ ನಿಂತು 50-60 ಬಟ್ಟೆಯ ಮುಂಡಾಸು, ಕಾಲತನಕ ಇರುವ ಉದ್ದನೆಯ ಅಂಗಿ, ನಡುವಿಗೆ ಕವಡೆ ಪಟ್ಟಿ ಮತ್ತು ಕಾಲಿನಲ್ಲಿ ಗೆಜ್ಜೆ, ಎದೆಯ ಮೇಲೆ ಕತ್ತರಿ ಆಕಾರದ ಕವಡೆ ಪಟ್ಟೆಯ ಮೇಲೆ ದೇವಿಯ ವಿಗ್ರಹ. ಇವು ಗೊಂದಲ ಹಾಕುವಾಗ ಬಳಸುವ ವೇಷಭೂಷಣಗಳು. गवर्ध हरि विठ्ठल श्री ज्ञानदेव तुकाराम. ಮರ್ಥಲೋಕದಲ್ಲಿ ಮಾಯಿ ಹುಟ್ಟಳು ಕೇಳರಿ ಜನರೆಲ್ಲ, ಮರ್ಥಲೋಕದಲ್ಲಿ ಮಾಯಿ ಹುಟ್ಟಳು ಕೇಳರಿ ಜನರೆಲ್ಲ. ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಅಂಬಗೆ ವರ, ಸ್ವರ್ಗ ಮರ್ತ್ಯ ಪಾತಾಳ ಲೋಕದಲ್ಲಿ ಸಿಗಲಿಲ್ಲ ಅಂಬಗೆ ವರ. ಮರ್ಥಲೋಕದಲ್ಲಿ ಮಾಯಿ ಹುಟ್ಟಳು ನಿರಂಕಾರಿ ಎಂಬ ಸೇರಿ ಹುಟ್ಟಳು, ಅಹಂಕಾರಿ ಎಂಬ ಕುಬಸ ತೊಟ್ಟಳು ಅಂಬ. ನಿರಂಕಾರಿ ಎಂಬ ಸೇರಿ ಹುಟ್ಟಳು, ಅಹಂಕಾರಿ ಎಂಬ ಕುಬಸ ತೊಟ್ಟಳು ಅಂಬ. ಸತೀಶ ಕೋಟಿ ದೇವತರೆಲ್ಲ ತೆಲವೊಳಗೆನ ಕುದಲ ಅಂಬ. ಸತೀಶ ಕೋಟಿ ದೇವತರೆಲ್ಲ ತೆಲವೊಳಗೆನ ಕುದಲ. ಮೂರ ಮೂರ್ತಿಗಳ ರಾಜುಡು ತುರುಬಡಿ ತುರುಬನು ಕಟ್ಟಿದಳು ದೇವಿ, ತುರುಬನು ಕಟ್ಟಿದಳು. ಮೂರ ಮೂರ್ತಿಗಳ ರಾಜುಡು ತುರುಬಡಿ ತುರುಬನು ಕಟ್ಟಿದಳು ದೇವಿ, ತುರುಬನು ಕಟ್ಟಿದಳು. ಆದಿನಾರಾಯಣನೆಂಬ ಬೈತಲೆ ತೆಗೆದು ಆಗಳ ತಯ್ಯಾರ, ಆದಿನಾರಾಯಣನೆಂಬ ಬೈತಲೆ ತೆಗೆದು ಆಗಳ ತಯ್ಯಾರ ಅಂಬ. ಸಪ್ತ ಸಮುದ್ರವ ನೀರವ ತಂದು ಮುಖವನ್ನೇ ತೊಳೆದವಳು ದೇವಿ, ಸಪ್ತ ಸಮುದ್ರವ ನೀರವ ತಂದು ಮುಖವನ್ನು ತೊಳೆದವಳು ದೇವಿ, ಮುಖವನ್ನು ತೊಳೆದವಳು. ಅದರ ಕೆಳಗೆ ಬಸವಣ್ಣನೆಂಬುವ ಕುಂಕುಮ ಹಚ್ಚಿದಳು, ಅದರ ಕೆಳಗೆ ಬಸವಣ್ಣನೆಂಬುವ ಕುಂಕುಮ ಹಚ್ಚಿದಳು ಅಂಬ. ಸೂರ್ಯಚಂದ್ರರ ವಾಲಿಯ ಮಾಡಿ ಕಿವಿಯಾಗಿಟ್ಟವಳು ದೇವಿ, ಸೂರ್ಯಚಂದ್ರರ ವಾಲಿಯ ಮಾಡಿ ಕಿವಿಯಾಗಿಟ್ಟವಳು ದೇವಿ, ಕಿವಿಯಾಗಿಟ್ಟವಳು. ಕೃಷ್ಣ ಹತ್ತ ಅವತಾರನ ತುಮಡಿ ಮುಗಿನಾಗಿಟ್ಟವಳು ಅಂಬ, ಕೃಷ್ಣ ಹತ್ತ ಅವತಾರನ ತುಮಡಿ ಮುಗಿನಾಗಿಟ್ಟವಳು ಅಂಬ. ನಕ್ಷತ್ರಗಳ ಹಾರವು ಮಾಡಿ ಕೊರಳಲ್ಲಿ ಧರಿಸಿದಳು, ನಕ್ಷತ್ರಗಳ ಹಾರವು ಮಾಡಿ ಕೊರಳಲ್ಲಿ ಧರಿಸಿದಳು ದೇವಿ, ಕೊರಳಲ್ಲಿ. ಆದಿಶೇಷನ ಡಾಬು ಮಾಡಿ ನಡುವಿಗೆ ಹಾಕಿದಳು ಅಂಬ, ಆದಿಶೇಷನ ಡಾಬು ಮಾಡಿ ನಡುವಿಗೆ ಹಾಕಿದಳು ಅಂಬ. ಕಾಮನ ಹಿಡಿದು ಕಂಕಣ ಮಾಡಿ ಮಾಡಿ ಅಂಬ, ಕಾಮನ ಹಿಡಿದು ಕಂಕಣ ಮಾಡಿ ಕೈಯಲ್ಲಿ ಕಟ್ಟಿದಳು ದೇವಿ, ಕರದೋಳು ಕಟ್ಟಿದಳು. ಸಪ್ತ ಋಷಿಗಳ ಹುಂಗರ ಮಡಿಕೈ ಬೆರಳಾಗಿಟ್ಟವಳು ಅಂಬ, ಸಪ್ತ ಋಷಿಗಳ ಹುಂಗರ ಮಡಿಕೈ ಬೆರಳಾಗಿಟ್ಟವಳು. ಗೊಂದಲಿಗರು ತಮ್ಮ ಗೊಂದಲಕ್ಕೆ ಬನ್ನಿ ಮಹಾಂಕಾಳಿ, ರೇಣುಕಾ ಮಹಾತ್ಮೆಯಂತಹ ಭಕ್ತಿ ಪ್ರಧಾನ ಕಥೆಗಳನ್ನು ಆಯ್ದುಕೊಳ್ಳುವುದೇ ಹೆಚ್ಚಾದರೂ ಭಾಳಾ ಭಿಕ್ಷುಕ, ಅರಣ್ಯ ಕುಮಾರ ಮುಂತಾದ ಕಥೆಗಳನ್ನು ಬಳಸುತ್ತಾರೆ. ನಾವು ಗೊಂದಲಿಗರ ಆಜಿ ನಮ್ಮ ಅಜ್ಜ ಮುತ್ತಾತ್ಲಿಂದ ಈಗ 2-3 ತಲೆಯಿಂದಲೇ ಈ ಕಸುಬು ಮಾಡ್ಕೊಂತ ಬಂದಿವಿ. ಯಾರ ಮೇಲೆ ಪದ ಆಡ್ತೀರಾ ನೀವು? ನಾವು ದೇವಿ ಮಗಳದು ಗೊಂದಲ ಅಂತ ಹೇಳಿ ಗೊಂದಲಿಗರು ಬ್ರಾಹ್ಮಣರು ಗೊಂದಲ ಹಾಕಿಸ್ತಾರೆ, ಮತ್ತೆ ಮರಾಠಿಯರು ರಂಗಾರಿಯರು ಅವರು ಲಗ್ನ ಮುಹೂರ್ತ ಮುಂಜೆ ಆದ್ರೆ ಆ ಕಾರ್ಯಕ್ರಮಕ್ಕೆ ಕರೆ ಕಳಿಸ್ತಾರೆ ನಮ್ಗೆ. ದೇವಿ ಗೊಂದಲ ಅಂತ ಹೇಳಿ ಗೊಂದಲಿಗರು. ಮತ್ತೆ ಬೇರೆ ಕೂಡ ಹರಿಕತಿ ಕೂಡ ಮಾಡ್ತೀವಿ, ರಾಜರ ಕಥೆಗಳು ಆಡ್ತೀವಿ. ಕಥೆಗಳಲ್ಲಿ ಜನಗಳಿಗೆ ಏನ್ ಹೇಳ್ತೀರಿ ನೀವು? ರಾಜರ ಕಥೆಗಳು ಹೇಳ್ತೀವಿ. ಇದ್ರಾಗ ಕಷ್ಟ ಸುಖ, ರಾಜ ಹಿಂಗಾದ, ಆತ ಹಿಂಗ್ ವನವಾಸ ಪಟ್ಲು. ಇದೇ ನಮ್ಮ ನಾಗರತ್ನಮರು ನಮ್ದು
ಸತ್ಯ ಶೀಲಾವತಿ ಕಥೆ ಅಂತ ಹೇಳಿ ಅವ್ರು ಬೆಂಗಳೂರು ತನಕ ಇದೆಲ್ಲ ಇಲ್ಲೆಲ್ಲ ಕರ್ನಾಟಕದೆಲ್ಲ ಪಾಸ್ ಮಾಡ್ಯಾರ. ಮಕ್ಕಳು ಮಾಡಂತ ಹೇಳಿದ್ರೆ ಮಾಡೋದಿಲ್ಲ, ಈಗೆಲ್ಲ ಚಾಲ್ತಿ ಕಾಲ. ನಮ್ಮ ಅಜ್ಜವ್ರು ಮಾಡ್ತಿದ್ರು, ಅಜ್ಜಲಿಂದ ನಮ್ಮ ತಂದೆಯವ್ರು ಮಾಡಿದ್ರು, ತಂದೆಯರ್ಲಿದ್ದ ನಾವು ಮಾಡ್ಕೊಂತ ಬಂದ್ವಿ. ಈಗ ಲಾಸ್ಟ್ ಇನ್ನು ಮುಂದೆ ಆ ಪರಮಾತ್ಮ ಏನ್ ಮಾಡ್ತಾನೋ ಅವ್ರಿಗೆ ಬುದ್ಧಿ ಕೊಟ್ರೆ ಮಾಡ್ಬೋದು. ನೀವು ಜೀವನ ಹೆಂಗ್ ಮಾಡ್ತೀರಾ? ಜೀವನ ಮಾಡ್ತೀವಿ, ಜಮೀನು ಪಮೀನು ಐತೆ. ಇದು ಕೂಡ ಇದು ಕಸಬು ಕೂಡ ಕರೆಯಕ್ ಬಂದ್ರೆ ಇದು ಕೂಡ ಒಟ್ಟು ಇದರಿಂದ ನಾವು ಉದ್ಧಾರ ಆಗಿವಿ. ಇದಂತೂ ಮರೆಯಂಗಿಲ್ಲ ನಮ್ಮ ಜನ್ಮ ಇರೋ ತನಕ.